ನಂದನ್ ಹನುಮ ಧ್ವಜವನ್ನ ತೆರವು ಮಾಡಿದ್ದನ್ನ ಖಂಡಿಸಿ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತು. ಈಗ ಫೆಬ್ರವರಿ 9ಕ್ಕೆ ಮಂಡ್ಯ ಬಂದ್ಗೆ ಕರೆ ಕೊಡಲಾಗಿರುವಂಥದ್ದು. ಯಾರು ಬಂದ್ ಕೊಟ್ಟಿದ್ದು, ಆ ದಿನ ಯಾವ ರೀತಿ ಪ್ರತಿಭಟಿಸಲಾಗುತ್ತಂತ? ವೀಣಾ, ಹನುಮ ಧ್ವಜ ಕೆಳಗಿಳಿಸುವುದಕ್ಕೆ ವಿರೋಧಿಸಿ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆದ ಕರೆಯನ್ನ ಕೊಟ್ಟಿದ್ವು. ಪಾದಯಾತ್ರೆ ಕೂಡ ಯಶಸ್ವಿಯಾಗಿ ನಡೆಯಿತು. ಡಿಸಿ ಕಚೇರಿ ಬಳಿ ಒಂದು ಬಹಿರಂಗ ಸಮಾವೇಶ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸಗಳು ಕೂಡ ಆಯಿತು. ಒಂದು ವೇಳೆ ಅಲ್ಲಿ ಮತ್ತೆ ಹನುಮ ಧ್ವಜ ಹಾರಲಿಲ್ಲ ಅಂತ ಹೇಳಿದ್ರೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ನಡುವೆ ಪ್ರತಿಭಟನೆಗಳು ಮುಂದುವರಿತಾ ಇದ್ದಾವೆ. ಫೆಬ್ರವರಿ 9ನೇ ತಾರೀಕು ಮಂಡ್ಯ ನಗರ ಸ್ವಯಂ ಪ್ರೇರಿತ ಬಂದ್ಗೆ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಆ ದಿನಗಳ ಒಳಗಾಗಿ ಒಂದು ವೇಳೆ ಅಲ್ಲಿ ಮತ್ತೆ ಹನುಮ ಧ್ವಜ ಹಾರೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದಾದ್ರೆ ಮತ್ತೆ ಮಂಡ್ಯ ಬಂದ್ ಮಾಡ್ತೀವಿ ಎನ್ನುವಂತದ್ದನ್ನ ಎಚ್ಚರಿಕೆಯನ್ನ ಇದೀಗ ಬಜರಂಗ ದಳದ ಸದಸ್ಯಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಂದ್ ಕಡೆ ಇವತ್ತಿಗೆ ಹೋರಾಟ ಮುಗಿದೋಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಒಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ನ ನಾಯಕರು ಎಲ್ಲರೂ ಕೂಡ ಸರ್ಕಾರವನ್ನ ಎಚ್ಚರಿಕೆ ಕೊಡುವಂತ ಕೆಲಸಗಳನ್ನು ಕೂಡ ಮಾಡಿ ಅಲ್ಲಿ ಮತ್ತೆ ಹನುಮ ಧ್ವಜ ಹಾರಾಟಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ತಿಂದ ಮತ್ತೆ ಹೋರಾಟದ ಹೇಳಿಕೆಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಫೆಬ್ರವರಿ 9ನೇ ತಾರೀಕು ಮಂಡ್ಯ ನಗರವನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು ಅನ್ನುವಂತಹ ಕರೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಕೂಡ ಪಾದಯಾತ್ರೆಗೆ ಕರೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಒಂದಷ್ಟು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಕೆರಗೋಡು ಗ್ರಾಮದಲ್ಲೂ ಕೂಡ ಅವರೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡೋದ್ರ ಮೂಲಕ ಹನುಮ ಧ್ವಜ ತೆರವನ್ನ ವಿರೋಧಿಸಿದ್ರು. ಇದೀಗ ಫೆಬ್ರವರಿ 9ನೇ ತಾರೀಕು ಕರೆ ಕೊಟ್ಟಿರ್ತಕ್ಕ ಬಂದ್ಗೂ ಕೂಡ ಇದೇ ರೀತಿಯಾದಂತಹ ಸ್ಪಂದನೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಹಿಂದೂಪರ ಸಂಘಟನೆಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಒಂದು ವೇಳೆ ಕೆರಗೋಡು ಗ್ರಾಮದಲ್ಲಿ ಮತ್ತೆ ಹನುಮ ಧ್ವಜ ಹಾರಾಟಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಎನ್ನುವಂತ ಎಚ್ಚರಿಕೆಯನ್ನು ಈಗಾಗಲೇ ಜೆಡಿಎಸ್, ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಕೂಡ ನೀಡಿರ್ತಕ್ಕಂಥದ್ದು. ವೀಣಾ, ಎಸ್ ನಂದನ್, ಈಗ ಒಂದು ಗೊಂದಲ ಇದೆ. ಈಗಷ್ಟೇ ಸಿದ್ದರಾಮಯ್ಯನವರು ಹೇಳಿದ್ರು ಅಲ್ಲಿ ಆ ಒಂದು ಧ್ವಜಸ್ತಂಭದಲ್ಲಿ ಕೇವಲ ರಾಷ್ಟ್ರಧ್ವಜ, ನಾಡಧ್ವಜವನ್ನ ಮಾತ್ರ ಹಾರಿಸ್ತೀವಿ ಅಂತ ಗ್ರಾಮಸ್ಥರು ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿದ್ದಾರೆ ಅಂತ. ನಿಜಕ್ಕೂ ಆ ರೀತಿ ಬರೆದು ಕೊಟ್ಟಿದ್ದಾರಾ? ಏನ್ ಹೇಳ್ತಾರೆ ಗ್ರಾಮಸ್ಥರು? ವೀಣಾ, ಈಗ ವೈರಲ್ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲೆಗಳಿದೆ. ಆ ದಾಖಲೆಲ್ಲವೂ ಕೂಡ ನಕಲಿ ಅನ್ನುವಂಥದ್ದು ಕೂಡ ಈಗ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಆರೋಪ. ಅಂದ್ರೆ ಹನುಮ ಧ್ವಜ ಹಾರಾಟಕ್ಕೆ ಮುನ್ನ ಆಗಿರ್ತಕ್ಕಂಥ ದಾಖಲೆಗಳಲ್ಲ. ಯಾವಾಗ ಹನುಮ ಧ್ವಜವನ್ನ ಅರ್ಜುನ ಸ್ತಂಭದಲ್ಲಿ ಕೆರಗೋಡ್ನಲ್ಲಿ ಹಾರಿಸಲಾಗಿತ್ತು ಆ ನಂತರದಲ್ಲಿ ಸೃಷ್ಟಿಯಾದಂತಹ ದಾಖಲೆಗಳಿವು. ಹನುಮ ಧ್ವಜವನ್ನ ಇಳಿಸಲೇಬೇಕು ಅನ್ನುವಂತಹ ಉದ್ದೇಶದಿಂದ ಈ ದಾಖಲೆಗಳೆಲ್ಲವೂ ಕೂಡ ಸೃಷ್ಟಿ ಮಾಡಲಾಗಿದೆ. ಅಂದ್ರೆ ಅಲ್ಲಿನ ಏನು ಸ್ಥಳೀಯವಾಗಿ ಕೊಟ್ಟಂತ ಒಂದು ಸಂಘ ಸಂಸ್ಥೆ ಕೊಟ್ಟಂತ ಅರ್ಜಿ ಏನಿತ್ತು, ಅರ್ಜಿಯಲ್ಲಿ ಎಲ್ಲೂ ಕೂಡ ಕೇವಲ ರಾಷ್ಟ್ರ ಧ್ವಜವನ್ನ ಹಾರಿಸ್ತೀವಿ, ರಾಜ್ಯ ಧ್ವಜವನ್ನ ಹಾರಿಸ್ತೀವಿ ಅಂತೇಳಿ ಯಾವುದನ್ನು ಕೂಡ ಉಲ್ಲೇಖ ಮಾಡಿರ್ಲಿಲ್ಲ. ಬದಲಾಗಿ ಹನುಮ ಧ್ವಜವನ್ನ ಹಾರಿಸ್ತೀವಿ ಎನ್ನುವುದನ್ನೇ ಉಲ್ಲೇಖ ಮಾಡಲಾಗಿತ್ತು. ಅದರ ಕುರಿತಂತೆಯೇ ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಅಲ್ಲಿ ಒಂದು ಏನು ಸದಸ್ಯ ಬಲ ಇದೆ, ಬಹುತೇಕ ಸದಸ್ಯರೆಲ್ಲರೂ ಕೂಡ ಹನುಮ ಧ್ವಜ ಹಾರಾಟಕ್ಕೆ ಒಂದು ಬೆಂಬಲವನ್ನ ಕೊಟ್ಟಿದ್ರು, ಅಲ್ಲಿ ಓಟನ್ನ ಹಾಕಿದ್ರು. ಆಗ ಅಲ್ಲಿ ಈ ಕುರಿತಾಗಿ ನಡವಳಿ ಕೂಡ ಆಗಿತ್ತು. ಆದ್ರೆ ಈಗ ಅಲ್ಲಿ ಅನುಮತಿ ಕೊಟ್ಟು ಮತ್ತೆ ಜಿಲ್ಲಾಡಳಿತ ವತಿಯಿಂದ ಪಂಚಾಯಿತಿಗೆ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂತ ಆದೇಶವನ್ನು ಹೊರಡಿಸಿ ಧ್ವಜವನ್ನ ತೆರವು ಮಾಡೋದಕ್ಕೆ ಸೂಚನೆ ಕೊಡ್ತಾರೆ. ಇದು ಕಂಪ್ಲೀಟ್ ಆಗಿ ರಾಜಕೀಯ ಪ್ರೇರಿತವಾದದ್ದು. ಅಂದ್ರೆ ಹನುಮ ಧ್ವಜವನ್ನ ತೆರವು ಮಾಡಲಿಕ್ಕೆ ಈ ರೀತಿಯ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ, ನಕಲಿ ದಾಖಲೆಗಳು ಅನ್ನುವಂತ ಸ್ಪಷ್ಟತೆ ಹೇಳಿಕೆ ತಿರುಗೇಟನ್ನ ಈಗ ಹಿಂದೂಪರ ಸಂಘಟನೆಗಳು ಗ್ರಾಮ ಕೂಡ ಕೊಡ್ತಿರ್ತಕ್ಕಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.